ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಆಲೂಗಡ್ಡೆ ಉಪಯೋಗಿಸಿ ಒಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಆಲೂಗಡ್ಡೆ ಯಾವುದೇ ಒಂದು ಪದಾರ್ಥ, ಯಾವುದೇ ಒಂದು ಅಡುಗೆಗೆ ಹಾಕಿದ್ರೂ ತುಂಬಾ ರುಚಿ ಕೊಡುತ್ತಲ್ವ. ಅಂಥದ್ದೇ ಒಂದು ಸಿಂಪಲ್ ರೆಸಿಪಿ, ಸಿಂಪಲ್ ಗೊಜ್ಜು, ಆದರೆ ಆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗೆ, ಅನ್ನಕ್ಕೆ, ರೊಟ್ಟಿ ಚಪಾತಿ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋವಂಥ ಈ ರೆಸಿಪಿ ಸ್ವಲ್ಪ ಡಿಫ್ರೆಂಟಾಗಿದೆ. ಆದರೆ ಒಂದು ಸತಿ ಮಾಡಿಕೊಂಡ್ರೆ ಮಾತ್ರ ಮತ್ತೆ ಮತ್ತೆ ಇದೇ ಥರ ಆಲೂಗಡ್ಡೆ ಗೊಜ್ಜನ್ನು ಮಾಡ್ಕೊತೀರಾ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಬನ್ನಿ ಸ್ನೇಹಿತರೆ. ರೆಸಿಪಿ ನೋಡೋಕ್ಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನ ತಲುಪುತ್ತೆ ಅಂತ ಹೇಳ್ತಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ರೆಸಿಪಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನು ಕಲಿಸ್ಕೊಂಡು ತಿಂತಾಯಿದ್ರೆ ಆಹಾ ಸಖತ್ತಾಗಿರುತ್ತೆ. ಬಾಯಿ ರುಚಿಗೆ ಹೇಳಿ ಮಾಡಿಸಿದ್ದಂಥ ಗೊಜ್ಜು ಇದು. ಒಮ್ಮೆ ಟ್ರೈ ಮಾಡಿ ಮರಿದೆ. ಸೊ ಇದನ್ನು ಮಾಡೋದಕ್ಕೆ ನಾನೊಂದು 2-3 ಆಲೂಗಡ್ಡೆನ ಉಪಯೋಗಿಸಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಸಮೇತನೇ ಬೇಯಿಸ್ಕೊಳ್ತೀನಿ ಸ್ನೇಹಿತರೆ. ನೀವು ಬೇಕಿದ್ರೆ ಸಿಪ್ಪೆನ ತೆಕ್ಕೋಬೋದು. ನಾನು ಇದನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಈಗ ನೋಡಿ ಒಂದು ಬೌಲ್ನಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಂಬಿಡೋಣ. ಕುಕ್ಕರಲ್ಲಿ ಏನು ಬೇಯಿಸೋದು ಬೇಡ, ಹಾಗೆ ಓಪನ್ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳಿ. ಇದು ಬೇಯೋಷ್ಟರಲ್ಲಿ ಇದಕ್ಕೆ ಮಸಾಲೆ ಪದಾರ್ಥ ಏನೇನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ಮಸಾಲೆಗೆ ಏನೇನಂದರೆ, ನಾನಿಲ್ಲಿ ಕೊತ್ತಂಬರಿ ಬೀಜ 1 ಟೀ ಚಮಚ, ಚಕ್ಕೆ, ಗಸಗಸೆ 1 ಟೀ ಚಮಚ, 1.5 ಈರುಳ್ಳಿ, 6-7 ಗುಂಟೂರು ಬೇಡಗಿ ಮೆಣಸಿನ್ಕಾಯಿ. ಇದಕ್ಕೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. 1-2 ಲವಂಗ ಕೂಡ ಹಾಕ್ಕೊಳ್ಳಿ. ಇದ್ರ ಜೊತೆಗೆ 1 ಟೊಮೆಟೊ ಮತ್ತು ಹಸಿ ಕಾಯಿ ತುರಿ 1 ಕಪ್ಪು. ಹೀಗೆ ಮೊದಲಿಗೆ ಮಸಾಲೆನ ಹುರ್ಕೊಂಬಿಡೋಣ. ಇದೆಲ್ಲ ಲೋ ಫ್ಲೇಮ್ನಲ್ಲಿ ನೀವು ಹುರ್ಕೋಬೇಕಾಗತ್ತೆ. ಹೈ ಫ್ಲೇಮ್ನಲ್ಲಿ ಮಾತ್ರ ಹುರ್ಕೋಬೇಡಿ, ಸೀದೋಗೋ ಚಾನ್ಸ್ ಇರುತ್ತೆ. ಸೊ ನಿಧಾನಕ್ಕೆ ಹುರ್ಕೊಳ್ಳೋಣ. ಮೆಣಸಿನ್ಕಾಯಿ ಗರಿ ಗರಿ ಆಗಬೇಕು. ಹಾಗೆಯೇ ಈರುಳ್ಳಿ ಬಣ್ಣ ಚೇಂಜ್ ಆಗಿ ಒಳ್ಳೆ ಘಮ ಬರಬೇಕು. ಈಗ ಇದನ್ನು ಕೂಲ್ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. 1 ಟೊಮೆಟೊ ಮತ್ತು ಹಸಿಕಾಯಿ ತುರಿ, ಒಂದು ಸ್ವಲ್ಪ ಅರಿಶಿನ ಬೇಕಾದರೆ ಹಾಕ್ಕೋಬೋದು. ಆಮೇಲೆ ಒಂಚೂರು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಈ ಮಸಾಲೆ ಮಾತ್ರ ನೈಸಾಗಿ ರುಬ್ಕೋಬೇಕು, ನೀವು ನುಣ್ಣಗೆ ರುಬ್ಕೋಬೇಕು, ತರಿ ತರಿ ಇರಬಾರ್ದು. ಸೊ ಮಸಾಲೆ ರೆಡಿಯಾಗಿದೆ. ಈ ಕಡೆ ಆಲೂಗಡ್ಡೆ ಬೆಂದಿದೆ, ನೀರೆಲ್ಲ ತೆಕ್ಕೊಂಬಿಡಿ. ಈಗ ರುಬ್ಬಿರುವಂಥ ಮಸಾಲೆ ಮಿಶ್ರಣನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗೊಜ್ಜಿನ ಕನ್ಸಿಸ್ಟೆನ್ಸಿಲಿ ನಾನು ಇದನ್ನು ಕುದಿಸ್ಕೊತೀನಿ. ಗೊಜ್ಜು ಯಾವತ್ತು ಸ್ವಲ್ಪ ಗಟ್ಟಿಗಿರಬೇಕು, ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತೀನಿ. ಈಗ ಹುಣಸೆ ರಸ ಬೇಡ, ಟೊಮೆಟೊ ಹಾಕ್ಕೊಂಡಿರೋದ್ರಿಂದ. ಕುದಿಯೋಕ್ಕೆ ಬಿಟ್ಬಿಡೋಣ, ಚೆನ್ನಾಗಿ ಕುದೀಲಿ. ಆಮೇಲೆ ಒಂದು ಒಗ್ಗರಣೆ, ಇಂಗು, ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪಿನ ಒಗ್ಗರಣೆ ಕೊಡ್ತಾಯಿದ್ದೀನಿ. ರೆಡಿ ಆಗೋಯ್ತು ಘಮ ಘಮ ಆಲೂಗಡ್ಡೆ ಗೊಜ್ಜು. ಸೂಪರ್ ಟೇಸ್ಟಿಯಾಗಿರುತ್ತೆ. ಮುದ್ದೆಗೆ, ಬಿಸಿ ಅನ್ನಕ್ಕೆ ಹೇಳಿ ಮಾಡಿಸಿದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಮನೇಲಿ 2 ಆಲೂಗಡ್ಡೆ ಇದ್ದರೆ ಸಾಕು, ಮಧ್ಯಾಹ್ನದ ಅಡುಗೆ ಭರ್ಜರಿಯಾಗಿರುತ್ತೆ. ಈ ಥರ ಗೊಜ್ಜನ್ನು ಮರೀದೆ ನೀವು ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ. ಈ ರೆಸಿಪಿಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಇನ್ನೊಂದು ಅಥೆಂಟಿಕ್ ಇಂಟ್ರೆಸ್ಟಿಂಗ್ ರೆಸಿಪಿಯಲ್ಲಿಗೆ ಒಂದಿಗೆ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್, ಬಾಯ್.